ಚಿಕ್ಕ ಹಳ್ಳಿಯೊಂದು ಮಾಲೂರು ತಾಲ್ಲೂಕಿನ ಬಡಜನರ ಬದುಕು, ಮಣ್ಣಿನ ಘಮ, ಹಳ್ಳಿಯ ಮಕ್ಕಳ ಆಟ, ರಾತ್ರಿ ಬೆಂಕಿಯ ಜೊತೆ ಕುಳಿತು ಕತೆ ಹೇಳುವ ಹಿರಿಯರು. ಈ ಹಳ್ಳಿಯಲ್ಲಿ ಹುಟ್ಟಿದವನ ಹೆಸರು ರಮೇಶ್. ಶಾಲೆಗೆ ಹೋಗುವುದೆಂದರೆ ಹೊತ್ತಿನಲ್ಲಿ 4 ಕಿಮೀ ಕಾಲ್ನಡಿಗೆ. ಆದರೆ ಅಲ್ಲಿ ಒಂದೇ ಒಂದು ದೊಡ್ಡ ಕನಸು, ನಕ್ಷತ್ರಗಳನ್ನು ಮುಟ್ಟಬೇಕು. ಅವನಿಗೆ ಶಾಲೆಯ ವಿಜ್ಞಾನ ಶಿಕ್ಷಕರ ಪ್ರೀತಿ ಅಪಾರ. ಚಿಕ್ಕ ಹೊತ್ತು ಸೋಲಾರ್ ಸಿಸ್ಟಮ್ ಬಗ್ಗೆ ಕೇಳಿದಾಗಿನಿಂದಲೇ ಅವನು ಬಿಟ್ಟೇ ಇಲ್ಲ. ಹಳ್ಳಿಯ ಪುಸ್ತಕಗಳ ಹೊರಗೋಸ್ಕರ 10 ಹಳ್ಳೆತ್ತರಕ್ಕೆ ಹೋಗಿ ಗ್ರಂಥಾಲಯದಲ್ಲೂ ಪುಸ್ತಕ ಓದಿದ. ಅಲ್ಲಿಂದಲೇ ಪ್ರಾರಂಭವಾಗಿತ್ತು ಈ ಕತೆ. ಅವನ ಮನೆಮಂದಿ, ಸಮುದಾಯ ಎಲ್ಲರಿಗೂ ಇದು ಒಮ್ಮೆ ತಲೆಕೆಡಿಸುವ ಕನಸು. ಪಿಯುಸಿ ಮುಗಿಸಿ ವೇದಿಕೆಯಿಲ್ಲದ ಹೋರಾಟದೊಂದಿಗೆ ಎಂಜಿನಿಯರಿಂಗ್ ಮಾಡಿದ್ದ. ನಂತರ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿಯೇ ಅವನು ಆಯ್ಕೆಗೊಂಡಿದ್ದ ಫಿಸಿಕ್ಸ್ನಲ್ಲಿ ಪಿಎಚ್. ಇಡೀ ಹಳ್ಳಿಯ ಹೆಮ್ಮೆ. ಇವತ್ತು ನಾಸಾ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ರಮೇಶ್ ಪ್ರತಿ ವರ್ಷ ಗ್ರಾಮಕ್ಕೆ ಬಂದು ಮಕ್ಕಳಿಗೆ ಶಿಬಿರ ನಡೆಸುತ್ತಾನೆ. ಕತೆ ಹೇಳುತ್ತಾನೆ, ಹಳ್ಳಿಯಿಂದ ಹತ್ತಿರದ ನಕ್ಷತ್ರದವರೆಗೆ. ಕನಸು ಹರಡಲು ಎಷ್ಟು ಪ್ರಾಮಾಣಿಕತೆ ಬೇಕು ಎಂಬುದನ್ನು